ಲವ್ ಶುಗರ್ ಕೆನ್ ಇದ್ದಾಗಂತೆ. ಮುರಿದರೂ ಹಿಂಡಿದರೂ ಪಿಪ್ಪಿ ಮಾಡಿದರು ಸಿಹಿ ರಸನೇ ಕೊಡುತ್ತಂತೆ. ಮತ್ತು ನನಗೇಕೆ ಕಹಿ ರಸ ಕೊಡ್ತು? ಇದು ಶುಗರ್ ಕೆನ್ ಜ್ಯೂಸ್ ಮಾರೋವನ ಲವ್ ಫೈಲ್ಯೂರ್ ಬಾಧೆ. ಗಂಡ ಹೆಂಡತಿ ಕಾಯಿನ್ಗೆ ಹೆಡ್ ಆ್ಯಂಡ್ ಟೈಲ್ ಥರ ಅಂತ ಹೇಳ್ತಾರೆ. ಆಹಾ, ಎಷ್ಟು ದೊಡ್ಡ ಸತ್ಯ ಇದು. ಒಂದೇ ಕಡೆ ಇರುತ್ತೆ, ಆದರೆ ಒಂದರ ಮುಖ ಇನ್ನೊಂದು ಯಾವತ್ತೂ ನೋಡೋಕ್ಕಾಗಲ್ಲ. ಗಂಡ ಹೆಂಡ್ತಿನೂ ಅಷ್ಟೇ, ಒಂದೇ ಮನೆಯಲ್ಲಿರ್ತಾರೆ, ಇಷ್ಟ ಇಲ್ಲದೆ ಮದುವೆ ಮಾಡ್ಕೊಳ್ತಾರೆ. ಯಾವಾಗೂ ಜೊತೆಯಲ್ಲೇ ಇದ್ದರೂ 1 ಡಜನ್ ಮಕ್ಕಳಾದರೂ ಒಬ್ಬರನ್ನೊಬ್ಬರು ಯಾವತ್ತೂ ಅರ್ಥ ಮಾಡ್ಕೊಳ್ಳಲ್ಲ. ಇದು ಡೌರಿಗೋಸ್ಕರ ಆಸೆಪಟ್ಟು ಇಷ್ಟ ಇಲ್ಲದೆ ಮದುವೆ ಮಾಡಿಕೊಂಡ ಪಾನ್ ಶಾಪಲ್ಲಿ ಕೆಲಸ ಮಾಡೋವನ ಕತೆ. ಏನೂ ಇಲ್ಲದೆ ಹುಟ್ಟಿ ಏನೂ ತಗೊಳ್ಳದೆ ಹೋಗೋದೇ ಜೀವನ. ಅದೇ ಥರ ಏನೋ ಇದೆ ಅಂತ ಭ್ರಮೆ ಪಟ್ಟು ಮತ್ತೆ ಪ್ರೀತಿಯಲ್ಲಿ ಬಿದ್ದು ಕೊನೆಗೆ ಏನೂ ಇಲ್ಲ ಅಂತ ತಿಳ್ಕೊಳ್ಳೋದೇ ಪ್ರೀತಿ. ಇದು ಪ್ರೀತಿಯಲ್ಲಿ ಅಪಾರವಾದ ಜ್ಞಾನವನ್ನು ಪಡೆದ ಪ್ರಯಾಗನ ಕತೆ. ಜೀವನದಲ್ಲಿ ಪ್ರೀತಿ ಅನ್ನೋದು ಬರೀ ಕಾಮ ಅಂತಾರೆ ತುಂಬ ಅನುಭವಿಗಳು. ಒಬ್ಬರಿಗೆ ಪ್ರೀತಿ ಕಾಮ ಆಗಿ ಮತ್ತೊಬ್ಬರಿಗೆ ಅದೇ ಫುಲ್ ಸ್ಟಾಪ್ ಆದ್ರೇ ಕಷ್ಟ. ಇದು ಅವರನ್ನಲ್ಲದೆ ಸೈನ್ಸ್ ಮಾಸ್ಟರ್ನ ಮದುವೆ ಮಾಡಿಕೊಂಡ ಮ್ಯಾಥ್ಸ್ ಟೀಚರ್ಗೆ ಕೊನೆಗೆ ಮಿಕ್ಕ ಶೂನ್ಯ. ನವೀನ್ ಜೊತೆ ನಗತ್ತೆ, ಹೇಮಂತ ಜೊತೆ ಏಳನೇ ಮಾಡುತ್ತೆ, ಅಮ್ಮಂತ ಅಂತ್ಯ ಆಗತ್ತೆ. ಕನುರೆಪ್ಪೆಗಳ ಸಂಧಿಯಿಂದ ಕಾಲ ನೀರು ಹನಿ ಥರ ಸುರಿಯುತ್ತೆ. ಆಕಾಶದ ಮೇಲೆ ಸಮುದ್ರ ಮಳೆಯಾಗಿ ಅಳತ್ತೆ. ಇದು ಕಲಂ ಕಾಳಿದಾಸನ ಅಲು. ಎಷ್ಟು ಕಾಲರಾತ್ರಿಗಳು ನಿದ್ದೆ ಬಿಟ್ಟು ವಿಡಿಯೋ ಕಾಲ್ಸ್, ವಾಟ್ಸಪ್ ಚಾಟ್ಸ್ ಮಾಡಿದರು. ಇಂಟರ್ನಲ್ ಸ್ಟೋರೇಜ್ ಫುಲ್ಲಾದರೆ ಚಾಟುಗಳು, ಸೀಕ್ರೆಟ್ ಸ್ಕ್ರೀನ್ಶಾಟ್ಗಳು ಡಿಲೀಟ್ ಮಾಡಲೇಬೇಕು. ಈ ಸತ್ಯವನ್ನು ಈ ಪ್ರೇಮಿಗಳು ಯಾವಾಗ ತಿಳ್ಕೊತಾರೋ ಇದು ಟೆಕ್ನಾಲಜಿ ತಾತಾರಾವನ ಗೋಲು. ಯಾರನ್ನೋ ಪ್ರೀತಿ ಮಾಡ್ತೀಯಾ, ಮತ್ತಾರನ್ನೋ ಮದುವೆ ಮಾಡ್ಕೊಳ್ತೀಯ. ಒಬ್ಬರು ನಿನಗೆ ಭಾಗ್ಯಸ್ವಾಮಿ ಆಗ್ತಾರೆ, ಇನ್ನೊಬ್ಬರು ನಿನ್ನ ಮೊಬೈಲ್ ಸ್ಕ್ರೀನ್ ಲಾಗ್ಗೆ ಪಾಸ್ವರ್ಡ್ ಹಾಕ್ತಾರೆ. ಅಷ್ಟೇ ಅಲ್ವಾ ಪ್ರೀತಿ ಅಂದರೆ? ಸಮುದ್ರ ಭೂ ಗರ್ಭದಲ್ಲಿರೋ ಒಣಗಿರೋ ಗಿಡ ಶಬ್ದ ಯಾರೋ ಕೇಳ್ತಾರೆ. ಇದು ಒಬ್ಬ ಅಮರ ಪ್ರೇಮಿಕನ ಕತೆ. ಇಂಥ ಪ್ರೀತಿ ಬಗ್ಗೆ, ಅದರ ಕತೆಗಳ ಬಗ್ಗೆ ಕೇಳೋಕ್ಕಿಂತ ಈ ಪಾಡ್ಕ್ಯಾಸ್ಟ್ ಇಲ್ಲೇ ಸ್ಟಾಪ್ ಮಾಡೋದು ಬೆಟರ್. ಸ್ಟಾಪ್ ಮಾಡೋಕ್ಕೂ ಮುಂಚೆ ಒಂದು ಮಾತು. ಒಂದು ಇಂಟರ್ವ್ಯೂವಲ್ಲಿ ಲವ್ ಬಗ್ಗೆ ರಾಮ್ ಗೋಪಾಲ್ ವರ್ಮನ ಕೇಳಿದ್ದಕ್ಕೆ ಅವರು ಲವ್ವೂ ಇಲ್ಲ, ಲೌಡಾನೂ ಇಲ್ಲ, ತಿಂದಿದ್ದು ಜೀರ್ಣ ಆಗದೆ ಆರ್ಟಲ್ಲಿ ಸೇರಿಕೊಂಡಿದ್ದಕ್ಕೆ ಮತ್ತು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಷ್ಟೇ, ಹೋಗಿ ಹಾಸ್ಪಿಟಲ್ಲಿ ತೋರಿಸ್ಕೊಳ್ಳಿ ಅಂದ. ಮತ್ತು ನೀವೇನಂತೀರ ಲವ್ ಬಗ್ಗೆ?